ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ದೇವ ಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ನಾವೀ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆ 34:5 ವಾಕ್ಯ ಹೀಗೆ ಹೇಳ್ತದೆ: ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಆಮೇನ್. ದೇವರು ವಾಕ್ಯ ಹೇಳ್ತಾರೆ, ಆತನನ್ನೇ ದೃಷ್ಟಿಸಿದವರ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ, ಅದು ಪ್ರಕಾಶ ಹೊಂದುತ್ತಂತ. ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ನಮ್ಮ ದೃಷ್ಟಿ ಯಾವುದರ ಮೇಲಿದೆ ಅಥವಾ ಯಾರ ಮೇಲಿದೆ? ನಾವು ಯಾರನ್ನ ನೋಡ್ತಾ ಇದ್ದೀವಿ? ನಾವು ಈ ಲೋಕದ ಮನುಷ್ಯರನ್ನು, ಈ ಲೋಕವನ್ನು, ಇಲ್ಲ ಯಾರನ್ನ ನಾವು ದೃಷ್ಟಿಸ್ತಾ ಇದ್ದೀವಿ? ಒಂದು ನಿಮಿಷ ನಾವು ಯೋಚನೆ ಮಾಡಿಕೊಳ್ಬೇಕು. ಈ ಲೋಕವನ್ನ, ಈ ಜನರನ್ನ ನಾವು ದೃಷ್ಟಿಸುವುದಾದ್ರೆ, ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಮುಖ ಲಜ್ಜೆಯಿಂದ ಕೆಡ್ತದೆ, ಮುಖ ಅವಮಾನಕ್ಕೆ ಒಳಗಾಗ್ತದೆ, ನೀವು ನಾಚಿಕೆಗೆ ಈಡಾಗ್ತೀರಿ. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ಯೆಹೋವನನ್ನ ದೃಷ್ಟಿಸಿದವರ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ, ಅದು ಪ್ರಕಾಶ ಹೊಂದುತ್ತೆ ಎಂಬುದಾಗಿ. ಹಲ್ಲೆಲೂಯ. ಇವತ್ತು ಈ ವಾಕ್ಯವನ್ನು ಕೇಳುವಂತ ದೇವ ಜನರೇ, ನೀವು ಸಹ ಅನೇಕ ಬಾರಿ ಅನೇಕ ಅಗತ್ಯತೆಗಳಿಗಾಗಿ, ಅವಶ್ಯಕತೆಗಳಿಗಾಗಿ, ಸಹಾಯಕ್ಕಾಗಿ ನೀವು ಈ ಲೋಕವನ್ನ, ಈ ಲೋಕದಲ್ಲಿ ಇರುವಂತಹ ಜನರನ್ನ ಅಥವಾ ನಾಯಕರುಗಳನ್ನ, ಅಧಿಕಾರಿಗಳನ್ನ ನೀವು ನೋಡಿ ಇವತ್ತು ಕುಗ್ಗಿ ಹೋಗಿರಬಹುದು, ನಿರಾಸರಾಗಿರಬಹುದು, ಸೋತು ಹೋಗಿರಬಹುದು. ಆದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ಆತನನ್ನ ದೃಷ್ಟಿಸಿದವರ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ, ಪ್ರಕಾಶ ಹೊಂದುತ್ತಂತ. ಇವತ್ತು ನೀವು ಈ ವಾಕ್ಯವನ್ನು ಕೇಳುವಾಗ ಒಂದು ತೀರ್ಮಾನ ಮಾಡಿಕೊಳ್ಳ್ರಿ. ನಾವು ಖಂಡಿತವಾಗಿ ಮುಂದೆ ಮನುಷ್ಯರನ್ನ ನೋಡೋದಿಲ್ಲ, ಜನರನ್ನ ನೋಡೋದಿಲ್ಲ, ಈ ಲೋಕವನ್ನ ನೋಡೋದಿಲ್ಲ, ನಾವು ಆತನನ್ನೇ ದೃಷ್ಟಿಸ್ತೀವಿ ಎಂಬುದಾಗಿ. ಆತನನ್ನು ದೃಷ್ಟಿಸುವುದಾದ್ರೆ ನಿಮ್ಮ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ, ನೀವು ಅವಮಾನಕ್ಕೆ ಗುರಿ ಆಗುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಆತನ ಸನ್ನಿಧಾನಕ್ಕೆ ನೀವು ಬರುವಾಗ, ಆತನ ಸಮ್ಮುಖಕ್ಕೆ ಬರುವಾಗ, ಆತನ ಸಮ್ಮುಖದಲ್ಲಿ ನೀವು ಇರುವಾಗ ನಿಮ್ಮ ಮುಖ ಪ್ರಕಾಶ ಹೊಂದುತ್ತೆ. ನಿಮ್ಮ ಮುಖ ಅದು ಏನಾಗ್ತದೆ, ತುಂಬಾ ಹೊಳಪು ಉಂಟಾಗ್ತದೆ. ಪ್ರಿಯ ದೇವ ಜನರೇ, ಆದ್ದರಿಂದ ನಾವು ಉದಾಹರಣೆಯಾಗಿ ನಾವು ಇವತ್ತಿನ ದಿನದಲ್ಲಿ ವಿಮೋಚನೆ ಕಾಂಡ 34ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ ತಿರುಗಿಸಿಕೊಳ್ಳುವಾಗ ಅಲ್ಲಿ 29ನೇ ವಚನ, 30ನೇ ವಚನ, ಪ್ರಿಯ ದೇವರ ಮಕ್ಕಳೇ, ಹೀಗೆ ಹೇಳ್ತದೆ. ನಾವು ನೋಡ್ತಾ ಇದ್ದೀವಿ ಇಲ್ಲಿ, ಮೋಸೆ ಆಜ್ಞಾಶಾಸನಗಳಾದ ಆ 2 ಕಲ್ಲಿನ ಹಲಿಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸೀನಾಯಿ ಬೆಟ್ಟದಿಂದ ಹಿಡಿದು ಬಂದಾಗ ಅವನು ಯೆಹೋವನ ಸಂಗಡ ಸಂಭಾಷಿಸಿದ್ದರಿಂದ ಅವನ ಮುಖವು ಪ್ರಕಾಶವಾನವಾಗಿತ್ತು. ಆದರೆ ಆ ಸಂಗತಿ ಅವನಿಗೆ ತಿಳಿಯಲಿಲ್ಲ. ಮೋಸೆಯ ಮುಖವು ಪ್ರಕಾಶವಾಗಿರುವುದನ್ನು ಆರೋನನು ಇಸ್ರಾಯೇಲರು ನೋಡಿ ಅವನ ಹತ್ತಿರ ಬರುವುದಕ್ಕೆ ಭಯಪಟ್ಟರು ಎಂಬುದಾಗಿ. ನೋಡಿ, ಮೋಸೆ ಈಗ ಏನ್ ಮಾಡಿದ ಅಂತ ಹೇಳಿದ್ರೆ, ಸೀನಾಯಿ ಬೆಟ್ಟದಲ್ಲಿ 40 ದಿನ ಹಗಲಿರುಳು ಯೆಹೋವನ ಸನ್ನಿಧಾನದಲ್ಲಿ ಅವನು ಪ್ರಾರ್ಥನೆಯೊಂದಿಗೆ ಕೂತಿದ್ದಾನೆ. ಆ ದೇವರ ಸನ್ನಿಧಾನಕ್ಕೆ ಅವನು ಹೋದ ಕಾರಣವಾಗಿ, ದೇವರ ಸಮ್ಮುಖಕ್ಕೆ ಅವನು ಹೋದ ಕಾರಣವಾಗಿ, ದೇವರ ಸನ್ನಿಧಾನದಲ್ಲಿ ಕೂತು ಅವನು ಪ್ರಾರ್ಥಿಸುವುದರಿಂದ ಅವನ ಮುಖ ಏನಾಯ್ತು ಅಂತ ಹೇಳಿದ್ರೆ ಪ್ರಕಾಶವಾಗಿತ್ತು ಅಂತ. ಅವನ ಮುಖವನ್ನು ನೋಡಕ್ಕೆ ಜನಗಳಿಗೆ ಆಗಲಿಲ್ಲ ಎಂಬುದಾಗಿ. ದೇವರ ಸನ್ನಿಧಾನ ಕೀರ್ತನೆ ಹೇಳ್ತಾನೆ, ದೇವರ ಸನ್ನಿಧಾನ ಮಾನ ಮಹಿಮೆಗಳು ಬಲ ಸೌಂದರ್ಯ ಇದೆ ಎಂಬುದಾಗಿ. ಆತನ ಪ್ರಸನ್ನತೆಯಲ್ಲಿ, ಆತನ ಸಾನ್ನಿಧ್ಯದಲ್ಲಿ, ಆತನ ಸಮ್ಮುಖದಲ್ಲಿ ಕೂಡಿ ಬರುವಾಗ ಆತನ ಮಹಿಮೆ ನಮ್ಮ ಮೇಲೆ ಇಳಿದು ಬರ್ತದೆ. ಪ್ರಿಯ ದೇವರ ಮಕ್ಕಳೇ, ಆತನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಲ್ಪಡ್ತಾರೆ. ಆತನ ಸಾನ್ನಿಧ್ಯದಿಂದ ನಮ್ಮನ್ನ ಆವರಿಸಲ್ಪಡುವಾಗ ನಮ್ಮ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ, ಪ್ರಕಾಶ ಹೊಂದುತ್ತೆ, ಅವಮಾನಕ್ಕೆ ಗುರಿಯಾಗಲ್ಲ, ಅಪಮಾನಕ್ಕೆ ಗುರಿಯಾಗಲ್ಲ. ಪ್ರಿಯ ದೇವರ ಮಕ್ಕಳೇ, ನೀವು ದೇವರನ್ನ ದೃಷ್ಟಿಸುವುದಾದ್ರೆ, ದೇವರ ಮುಂದೆ ನೀವು ಬರುವುದಾದ್ರೆ, ದೇವರ ಮುಂದೆ ನಿಮ್ಮ ಕಣ್ಣುಗಳನ್ನ ಪರಲೋಕದ ಕಡೆ ಎತ್ತುವುದಾದ್ರೆ, ಖಂಡಿತವಾಗಿ 100% ನೀವು ನಾಚಿಕೆಗೆ ಈಡಾಗಲ್ಲ, ಅವಮಾನಕ್ಕೆ ಈಡಾಗಲ್ಲ, ಯಾವುದೇ ಕಾರಣಕ್ಕೆ ನೀವು ಲಜ್ಜೆಗೆ ಒಳಗಾಗೋದಿಲ್ಲ. ಪ್ರಿಯ ದೇವ ಜನರೇ, ಮೋಸೆ ಸಹ 40 ದಿನ ಹಗಲಿರುಳು ದೇವರ ಸಮ್ಮುಖದಲ್ಲಿ ಕೂತ್ಕೊಂಡ ಕಾರಣವಾಗಿ, ದೇವರ ಸನ್ನಿಧಾನದಲ್ಲಿ ಅವನು ಧ್ಯಾನಿಸಿದ ಕಾರಣವಾಗಿ, ದೇವರ ಸ್ವರವನ್ನ ಕೇಳಿದ ಕಾರಣವಾಗಿ, ದೇವರ ಪ್ರಸನ್ನತೆಯನ್ನು ನೋಡಿದ ಕಾರಣವಾಗಿ, ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ಹಗಲಿರುಳು ಅಲ್ಲಿದ್ದ ಕಾರಣವಾಗಿ ಆತನ ಸಾನ್ನಿಧ್ಯವನ್ನು ಅನುಭವಿಸಿದನು, ಆತನ ಪ್ರಸನ್ನತೆಯನ್ನು ಅನುಭವಿಸಿದನು. ಆತನ ಮಹಿಮೆ, ದೇವರ ಮಹಿಮೆ ಮೋಸೆಯ ಕೂತಿರುವ ಸ್ಥಳವನ್ನು ಆವರಿಸಲ್ಪಡಿತು.
ಆದುದರಿಂದ ಅವನ ಮುಖ ಕಾಂತಿಯುತವಾಗಿ ಹೊಳೆಯಕ್ಕೆ ಆರಂಭಿಸಿತು. ಅವನ ಮುಖದಲ್ಲಿ ಪ್ರಕಾಶ ಉಂಟಾಯಿತು. ಅವನ ಮುಖದಲ್ಲಿ ತೇಜಸ್ಸು ಉಂಟಾಯಿತು. ಆ ಮುಖದಲ್ಲಿರುವಂತಹ ತೇಜಸ್ಸನ್ನ ಅವನಿಗೆ ಗೊತ್ತಾಗ್ಲಿಲ್ಲ. ಆದ್ರೆ ಆರೋನನು ಇಸ್ರಾಯೇಲರು ಅದನ್ನು ನೋಡುವಾಗ ಅವನ ಮುಖವನ್ನು ನೋಡ್ಲಿಕ್ಕೆ ಅವರು ಭಯ ಪಟ್ರು ಎಂಬುದಾಗಿ ನಾವು ನೋಡ್ತೀವಿ. ಯಾಕಂತ ಹೇಳ್ತಾರೆ, ನಿನ್ನ ಮೇಲೆ ಬರುವಂತ ಆ ಪ್ರಸನ್ನತೆ, ಆ ಒಂದು ಪ್ರಕಾಶ ಅದು ನಿನ್ನದಲ್ಲ, ಅದು ದೇವರಿಂದ ಬರುವಂತ ಮಹಿಮೆ, ದೇವರಿಂದ ಬರುವಂತ ಪ್ರಸನ್ನತೆ, ಯೇಸು ಸ್ವಾಮಿಯಿಂದ ಬರುವಂತ ಪ್ರಸನ್ನತೆ, ಪವಿತ್ರಾತ್ಮನಿಂದ ಉಂಟಾಗುವಂತ ಪ್ರಸನ್ನತೆ. ಆ ಪ್ರಸನ್ನತೆ ನಿಮ್ಮನ್ನು ಆವರಿಸಲ್ಪಡುವಾಗ ನಿಮ್ಮ ಮುಖದಲ್ಲಿ ಆ ಒಂದು ಸಾನ್ನಿಧ್ಯ ಏರ್ಪಡ್ತದೆ. ಪ್ರಿಯ ದೇವ್ರ ಮಕ್ಕಳೇ, ಇದುವರೆಗೂ ಇವತ್ತಿನವರೆಗೂ ನೀವು ಮನುಷ್ಯರನ್ನ ನೋಡಿ, ಜನರನ್ನ ನೋಡಿ, ಲೋಕವನ್ನ ನೋಡಿ ಲಜ್ಜೆತನ ಉಂಟಾಗಿದ್ರೆ, ಇವತ್ತು ನಿಮ್ಮ ಮುಖ ಕಳೆಗೊಂದಿದ್ರೆ, ನಿಮ್ಮ ತಲೆ ತಗ್ಗಿಸಲ್ಪಟ್ಟಿದ್ರೆ, ಇವತ್ತೊಂದು ತೀರ್ಮಾನ ಮಾಡ್ರಿ, ಹೌದು ನಾನು ಇನ್ನು ಮುಂದೆ ಎಂತ ವಿಷಯಗಳಿಗಾಗ್ಲಿ, ಏನೇ ವಿಷಯಗಳಿಗಾಗ್ಲಿ ನಾನು ಈ ಲೋಕವನ್ನ ನೋಡಲ್ಲ, ದೇವರನ್ನ ನಾನು ದೃಷ್ಟಿಸ್ತೀನಿ, ಯೇಸು ಸ್ವಾಮಿಯನ್ನು ದೃಷ್ಟಿಸ್ತೀನಿ. ತಂದೆ ಪರಿಶುದ್ಧಾತ್ಮನ ಸನ್ನಿಧಾನದಲ್ಲಿ ನಾನು ಬಂದ್ಬಿಟ್ಟು ನಾನು ಕುಳಿತು ನಾನು ಪ್ರಾರ್ಥಿಸ್ತೀನಿ. ಆತನ ಪ್ರಸನ್ನತೆಗಾಗಿ, ಬಿಡುಗಡೆಗಾಗಿ, ಆತನ ಆಶೀರ್ವಾದಕ್ಕಾಗಿ ನಾನು ಕಾದು ಕುಳಿತುಕೊಳ್ತೀನಿ ಅಂತ ತೀರ್ಮಾನ ಮಾಡ್ಕೊಳ್ಳೋಣ. ಒಂದು ಮುಂಜಾನೆ ತೀರ್ಮಾನ ಮಾಡ್ಕೊಂಡು ಪ್ರಾರ್ಥನೆ ಮಾಡೋಣವಾ? ಪರಿಶುದ್ಧನಾದ ದೇವನೇ, ಈ ವಾಕ್ಯವನ್ನು ಕೇಳಿದ ಎಲ್ಲ ದೇವಜನರನ್ನ ಆಶೀರ್ವದಿಸು. ಇವರು ಯಾವತ್ತು ತಲೆ ತಗ್ಗಿಸಲ್ಪಡಬಾರ್ದು, ಯಾವತ್ತು ಇವ್ರ ಮುಖ ಲಜ್ಜೆಯಿಂದ ಕೆಡಬಾರ್ದು, ಯಾವತ್ತು ಇವರು ಅವಮಾನಕ್ಕೆ ನಾಚಿಕೆಗೆ ಗುರಿಯಾಗಬಾರ್ದು. ಇವರು ಯಾವಾಗಲೂ ನಿನ್ನ ಸನ್ನಿಧಾನದಲ್ಲಿ ನಿನ್ನನ್ನೇ ದೃಷ್ಟಿಸುವಂತೆ ಸಹಾಯ ಮಾಡು, ನಿನ್ನ ಪ್ರಕಾಶವನ್ನು ಹೊಂದುವಂತೆ ಸಹಾಯ ಮಾಡು. ಇವರ ಲಜ್ಜೆತನಗಳು ನೀಗಿ ಹೋಗಲಿ ಎಂಬುದ ಪ್ರಾರ್ಥಿಸ್ತೇನೆ. ಇವರ ತೀರ್ಮಾನಗಳು ಕರ್ತನೆ ಯಾವಾಗ ದೇವರ ಮುಂದೆ ಬರ್ತೀನಿ ಎಂಬುದಕ್ಕೆ ತೀರ್ಮಾನ ಮಾಡಿಕೊಂಡು ನಿನ್ನ ಸನ್ನಿಧಾನ ಸಿಗುವಂತಹ ಪ್ರಸನ್ನತೆಯನ್ನು ಅನುಭವಿಸುವಂತೆ ಸಹಾಯ ಮಾಡಿ ಎಂದಾಗಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.